ಹಲೋ ಫ್ರೆಂಡ್ಸ್, ನಾವಿವತ್ತು ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಈ ಪಾಠದ ಒಂದು ಪ್ರಶ್ನೆಯನ್ನ ತೆಗೆದುಕೊಂಡಿದ್ದೇವೆ. ನೋಡಿ, ಅವ್ರು ಏನ್ ಪ್ರಶ್ನೆ ಕೊಟ್ಟಿದ್ದಾರೆ ಅಂದ್ರೆ, ಒಂದು ಅರ್ಧಗೋಳ ಕೊಟ್ಟಿದ್ದಾರೆ. ಅರ್ಧಗೋಳದ ಮೇಲೆ ಒಂದು ಶಂಕುವನ್ನು ಏನ್ ಮಾಡಿದ್ದಾರೆ, ಇರಿಸಿದ್ದಾರೆ. ಹಾಗಾದ್ರೆ ಇವೆರಡರ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಯಬೇಕಾಗಿದೆ. ನೋಡಿ, ಹಾಗಾದ್ರೆ ಮೊದಲನೇದಾಗಿ ನಾವು ಏನ್ ಕಂಡುಹಿಡ್ಕೋಬೇಕಂದ್ರೆ, ಈ ಶಂಕು ಇದೆಯಲ್ಲ, ಶಂಕುವಿನ ಒಂದು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಬೇಕು. ಅದರ ಸೂತ್ರ ಏನಾಗ್ತಾ ಇದೆ ಅಂದ್ರೆ ಪೈ ಆರ್ ಎಲ್. ಹಾಗಾದ್ರೆ ನಮ್ಗೆ ಈಗಾಗಲೇ ಇಲ್ಲಿ ಆರ್ ಗೊತ್ತಾಗಿದೆ. ಹಾಗಾದ್ರೆ ನಾವು ಏನು ಕಂಡುಹಿಡಬೇಕು? ಎಲ್ ಅಂದ್ರೆ ಓರಿ ಎತ್ತರ. ನೋಡಿ, ಇದನ್ನ ಯಾವ ರೀತಿ ಕಂಡುಹಿಡಬೇಕಂದ್ರೆ, ಇದರ ಒಂದು ಒಟ್ಟು ಉದ್ದ ಎಷ್ಟಿದೆ? 15.5 ಸೆಂಟಿಮೀಟರ್ ಇದೆ ಒಟ್ಟು ಎತ್ತರ. ಇಲ್ಲಿ ಒಂದು ಅರ್ಧಗೋಳದ ಎತ್ತರ ಎಷ್ಟಾಗ್ತಾ ಇದೆ? ಇಲ್ಲಿ 3.5 ಸೆಂಟಿಮೀಟರ್ ಆಗ್ತಾ ಇದೆ. ಇದರಲ್ಲಿ ಇದನ್ನ ಕಳೆದು ಬಿಟ್ರೆ ನಮ್ಗಿಲ್ಲಿ ಒಳಗಿನ ಒಂದು ಸಂಖ್ಯೆ ಸಿಗ್ತಾ ಇದೆ. ನೋಡಿ, ಎಷ್ಟಾಗ್ತಾ ಇದೆ? 15.5 ಮೈನಸ್ 3.5 ಕಳೆದು ಬಿಡೋಣ. ಎಷ್ಟಾಗ್ತಾ ಇದೆ? 12.0 ಸೆಂಟಿಮೀಟರ್. ಇದೆಷ್ಟಾಯ್ತು? 12. ಈ ಎತ್ತರ ಸಿಗ್ತಾ ಇದೆ, ಹೌದಾ? 12 ಸೆಂಟಿಮೀಟರ್. ಆಗ ನಮಗೆ ಇದು ಬೇಡ, ನಮಗೆ ಬೇಕಾಗಿದ್ದು ಓರೆ ಎತ್ತರ. ನಮಗೆ ಈಗಾಗಲೇ ಒಂದು ಸೂತ್ರ ಗೊತ್ತಿದೆ. ಏನಂದ್ರೆ, ಇದೊಂದು ಲಂಬಕೋನ ತ್ರಿಭುಜ ರೀತಿಯಲ್ಲಿ ಕಾಣ್ತಾ ಇರೋದ್ರಿಂದ ಈ ಎತ್ತರ ಮತ್ತು ಈ ತ್ರಿಜ್ಯ ಇವುಗಳ ಒಂದು ಸ್ಕ್ವೇರ್ ಮಾಡಬೇಕು. ಆ ಸ್ಕ್ವೇರ್ ಏನಾಗ್ತಾ ಇದೆ? ಈ ಎಲ್ ಸ್ಕ್ವೇರ್ ಗೆ ಸಮ ಇರ್ತಾ ಇದೆ. ಹಾಗಾದ್ರೆ ಅದನ್ನ ಹೆಂಗ್ ಬರೀಬಹುದು ಅಂದ್ರೆ, ಎಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 12 ಸ್ಕ್ವೇರ್ ಪ್ಲಸ್ 3.5 ಸ್ಕ್ವೇರ್ ಇದು ಇದಕ್ಕೆ ಸಮ ಆಗಿರ್ತದೆ. ಹಾಗಾದ್ರೆ ಇದನ್ನ ಯಾವ ರೀತಿ ಮಾಡಬಹುದು ಅಂದ್ರೆ, ಸ್ಕ್ವೇರ್ ರೂಟ್ ಆಫ್ ಈ ಸ್ಕ್ವೇರ್ ತೆಗೆದ್ರೆ ಇಲ್ಲಿ ಏನಾಗ್ತಾ ಇದೆ? ಸ್ಕ್ವೇರ್ ರೂಟ್ ಆಗ್ತದೆ. 12 ವರ್ಗ ಎಷ್ಟಾಗ್ತಾ ಇದೆ? 144 ಪ್ಲಸ್ 3.5 ಒಂದು ವರ್ಗ ಇದೆಷ್ಟಾಗ್ತಾ ಇದೆ ಅಂತಂದ್ರೆ 12.25. ಹಾಗಾದ್ರೆ ಈಗ ಇವನ್ನೆರಡನ್ನು ಏನ್ ಮಾಡೋಣ? ನಾವು ಕೂಡಿಸ್ಬಿಡೋಣ. ನೋಡಿ, ಎಲ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಇದು ಎಷ್ಟಾಗ್ತಾ ಇದೆ? 0.25 ಹಾಗೆ ಬರ್ತದೆ. ಅದೇ ರೀತಿ 4ಕ್ಕೆ 2 ಕೂಡಿಸಿದ್ರೆ 6 ಆಯ್ತು, 4ಕ್ಕೆ 1 ಕೂಡಿಸಿದ್ರೆ 5 ಆಯ್ತು, 1ಕ್ಕೆ 1 ಬರ್ತಾ ಇದೆ. ಹಾಗಾಗಿ ಇದರ ಒಂದು ನಾವು ಏನ್ ಮಾಡ್ಬೇಕಾಗಿದೆ? ವರ್ಗಮೂಲವನ್ನು ಕಂಡುಹಿಡಬೇಕು. ಇದರ ಒಂದು ವರ್ಗಮೂಲ ನಾವು ಕಂಡುಹಿಡಬೇಕಂತಂದ್ರೆ ನಾವು ಈಗಾಗಲೇ ಇದನ್ನ ಏನ್ ಮಾಡೋಣ? ಯಾವ ರೀತಿಯಾಗಿ ಬರ್ಕೋಬಹುದು ಅಂದ್ರೆ, 1 5 6 2 5 ಇವೆರಡು ಏನಿದೆಯಲ್ಲ, 2 ಸ್ಥಾನ ಇದ್ದದನ್ನ ಕೆಳಗೆ ನಾವು 100 ಅಂತೇಳಿ ಬರ್ಕೋಬಹುದು. ಇಲ್ಲಿ ದಶಮಾಂಶದಿಂದ ನಾವು ಏನ್ ಮಾಡ್ಬೋದು? ಭಿನ್ನರಾಶಿ ರೂಪಕ್ಕೆ ಬರ್ಕೋಬಹುದು. ಹಾಗಾದ್ರೆ ಏನಾಗುತ್ತೆ ಅಂತಂದ್ರೆ, ಎಲ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 1565 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 100 ಈ ರೀತಿಯಾಗಿ ಬರ್ತಾ ಇದೆ. ಈ ರೀತಿಯಾಗಿ ಬಂದಾಗ ನಾವು ಈ ಲೆಕ್ಕವನ್ನು ಯಾವ ರೀತಿಯಾಗಿ ಮಾಡ್ಬೇಕಂದಾಗ ಇದರ ಒಂದು ವರ್ಗಮೂಲವನ್ನು ತಗೋಬೇಕು. ನೋಡಿ, ಈಗಾಗಲೇ ನಮಗೆ 3ರ ವರ್ಗಮೂಲ ಎಷ್ಟಿದೆ ಅಂತ ಗೊತ್ತಿದೆ. ಎಷ್ಟಾಗ್ತಾ ಇದೆ? 10 ಆಗ್ತಾ ಇದೆ. ಹಾಗಾದ್ರೆ ಇದರ ಒಂದು ವರ್ಗಮೂಲವನ್ನ ನೋಡೋಣ. ಯಾವ ರೀತಿಯಾಗಿ ಮಾಡ್ಬೋದು ಅಂದ್ರೆ, ನೋಡಿ, 156 2 5 ಈ ಸೈಡ್ ಇಂದ 2 ಜಾಗ ಬಿಟ್ಕೊಂಡ್ ಬರ್ಬೇಕು. ಬಿಟ್ಕೊಂಡ್ ಬಂದಾಗ ಫಸ್ಟ್ ಏನಿದೆ? ಇಲ್ಲಿ 1 ವರ್ಗ 1 ಕರೀರಿ. ಆಮೇಲೆ ಈ 1 ಇಲ್ಲಿ ಇಟ್ಕೊಂಡು ಪ್ಲಸ್ ಮಾಡಿ 2 ಆಯ್ತು, ಹೌದಾ? 2 ಆದಾಗ ಇಲ್ಲಿ 56 2 ಸಂಖ್ಯೆಗಳನ್ನ ನಾವು ಎಣಿಸ್ಕೋಬೇಕಾಗ್ತದೆ. ಹಾಗಾದ್ರೆ ಇಲ್ಲಿ ಯಾವ ಸಂಖ್ಯೆಯನ್ನ ಹೆಚ್ಚಿದ್ರೆ ನಮಗೆ ಇಲ್ಲಿ ಇಷ್ಟು ಇದಕ್ಕಿಂತ ಕಡಿಮೆ ಬರ್ತೈತೆ ಅಂದಾಗ ನೋಡೋಣ. ಇಲ್ಲಿ 2 ಹೆಚ್ಚಿದ್ರೆ ಎಷ್ಟಾಗ್ತಾ ಇದೆ? 22 2 44 ಬರ್ತದೆ. 3 ಹೆಚ್ಚಿದ್ರೆ 3 3 9 3 2 6. ಹಾಗಾದ್ರೆ ನಾವು ಎಷ್ಟು ಹಚ್ಚೋಣ? 2 ಹಚ್ಚೋಣ. ಹಾಗಾದ್ರೆ ಇಲ್ಲಿ 2 ಹೆಚ್ಚಿದ್ರೆ ಇಲ್ಲಿ 2 ಹಚ್ಚಬೇಕು. 22 2 ಎಷ್ಟಾಗ್ತಾ ಇದೆ? 44. 6ಕ್ಕೆ 4 ಕೂಡಿಸಿದ್ರೆ 10 ಆಯ್ತು. 5ಕ್ಕೆ 5 ಕೂಡಿಸಿದ್ರೆ ಎಷ್ಟಾಯ್ತು? ಸಾರಿ, ಕಳಿಬೇಕಲ್ಲ,
ಇದರಲ್ಲಿ ಇದನ್ನ ಕಳೆಯೋದು. 6ರಲ್ಲಿ 4 ಕಳೆದ್ರೆ 2 ಆಯ್ತು, 5ರಲ್ಲಿ 4 ಕಳೆದ್ರೆ 1 ಆಯ್ತು. ಇದು ಕಳಿಬೇಕು. ಓಕೆ, ಇಲ್ಲಿ ನೋಡಿ ಈ 22ಕ್ಕೆ ಪ್ಲಸ್ 2 ಕೂಡಿಸಿದಾಗ ನಮ್ಗೆ ಏನು ಸಿಗ್ತಾ ಇದೆ? 24 ಸಿಗ್ತಾ ಇದೆ. 24 ಸಿಗ್ತಾ ಇದೆ. ಇಲ್ಲಿ ಇವೆರಡು ಸಂಖ್ಯೆಗಳನ್ನ ನಾವು ಇಳಿಸ್ಕೋಬೇಕು. ಹಾಗಾದ್ರೆ ಇಲ್ಲಿ ಯಾವ ಸಂಖ್ಯೆ ಹಚ್ಚಿದ್ರೆ ನಮ್ಗೆ ಇಲ್ಲಿ ಬರ್ತಾ ಇದೆ ಅಂದ್ರೆ ಇಲ್ಲಿ 5 ಇದೆ. ಲಾಸ್ಟಕ್ಕೆ 5 ಯಾವಾಗ ಬರ್ತದೆ ಅಂದ್ರೆ 5ರಲ್ಲೇ 5 ಗುಣಿಸಿದಾಗ 5 ಬರ್ತಾ ಇದೆ. ನೋಡೋಣ, 5 ಗುಣಿಸೋಣ. 5 5ಲೆ 25, 2 ಕೈಲ 5 4ಲೆ 20, 20ಕ್ಕೆ 2 ಕೂಡಿಸಿದ್ರೆ 22, 2 ಕೈಲ 5 2ಲೆ 10, 10ಕ್ಕೆ 2 ಕೂಡಿಸಿದ್ರೆ 2. ಹಾಗಾದ್ರೆ ಎಷ್ಟರಲ್ಲಿ ಗುಣಿಸ್ತೀವಿ? 5. ಹಾಗಾದ್ರೆ ಸರಿಯಾದ ಉತ್ತರ ಬಂದಿದೆ. ಇದರಲ್ಲಿ ಇದನ್ನು ಕಳೆದು ಬಿಟ್ರೆ ನಮ್ಗೆ ಉತ್ತರ ಇಲ್ಲಿ ಬಂತು. ಹಾಗಾದ್ರೆ ಇದರ ಒಂದು ವರ್ಗಮೂಲ ಎಷ್ಟಾಗ್ತಾ ಇದೆ ಅಂದ್ರೆ 125. 125. ಹಾಗಾದ್ರೆ ಇದನ್ನ ನಾವು ಹೆಂಗ್ ಬರಿಬಹುದು ಅಂದ್ರೆ 12.5 12.5 ಸೆಂಟಿಮೀಟರ್. ಅಂದ್ರೆ ಈ ಒಂದು 0 ತೆಗೆದು ಇಲ್ಲಿ ನಾವು ಏನ್ ಮಾಡ್ಬೋದು? ಪಾಯಿಂಟ್ ಅನ್ನ ಕೊಡಬಹುದು. ಅದೇ ರೀತಿಯಾಗಿ ನೋಡಿ, ಈಗ ನಾವು ಏನ್ ಮಾಡ್ತಾ ಇದ್ದೀವಿ? ಈಗ ನಮಗೆ ಇದರಿಂದ ಏನ್ ಸಿಕ್ತು? ಎಲ್ ಸಿಕ್ತು. ಹಾಗಾದ್ರೆ ಪೈ ಆರ್ ಎಲ್ ಅನ್ನ ಕಂಡುಹಿಡಿದು ಬಿಡೋಣ. ಪೈ ಅಂದ್ರೆ 22/7. 22/7 ಆಗ್ತಾ ಇದೆ. ಆರ್ ಎಷ್ಟಿದೆ? 3.5. 3.5 ಅನ್ನ 35/10 ಅಂತೆ 35/10 ಅಂತ ಬರ್ಕೋಬಹುದು. ಎಲ್ ಎಷ್ಟಿದೆ? 12.5. ಹಾಗಾದ್ರೆ 125 10 ಅಂತೇಳಿ ಬರ್ಕೋಬಹುದಾನೆ. ನೋಡಿ, ಈ ರೀತಿಯಾಗಿ ನಾವು ಲೆಕ್ಕವನ್ನ ಮಾಡಬಹುದು. ನೋಡಿ, 7 1ಲೆ 7 5ಲೆ ಕಟ್ತಾ ಹೋಗ್ತಾ ಇದೆ. ಅದೇ ರೀತಿಯಾಗಿ 5 1ಲೆ 5 2ಲೆ 2 1ಲೆ 2 11ಲೆ ಹೋಗ್ತಾ ಇದೆ. ಹೌದಾ? ಈ ರೀತಿ ಕ್ಯಾನ್ಸಲ್ ಆಗಿ ಇದನ್ನ ಇಲ್ಲಿ ಏನು ಮಾಡಬೇಕಾಗತ್ತೆ? ಗುಣಿಸಬೇಕಾಗುತ್ತದೆ. 11 5ಲೆ 55 ಆಗ್ತಾ ಇದೆ. 5 ಕೈಲ 11 2ಲೆ 22, 22ಕ್ಕೆ 5 ಕೂಡಿಸಿದ್ರೆ 27 ಆಗ್ತದೆ. 2 ಕೈಲ 11 1ಲೆ 11, 11ಕ್ಕೆ 2 ಕೂಡಿಸಿದ್ರೆ 13 ಡಿವೈಡೆಡ್ ಬೈ 10 ಆಗ್ತದೆ. 1 ಪಾಯಿಂಟ್ ತೆಗೆದ್ರೆ 137.5 ಸೆಂಟಿಮೀಟರ್ ಸ್ಕ್ವೇರ್ ಅಂತೇಳಿ ನಾವೇನ್ ಮಾಡಬಹುದು? ಈ ಒಂದು ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿದಿದ್ದೀವಿ. ಅದೇ ರೀತಿಯಾಗಿ ನಾವು ಎತ್ತರದ್ದು ಕಂಡುಹಿಡಬೇಕಾಗ್ತಾ ಇದೆ. ಈಗ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಗೊತ್ತಿದೆ. ಏನ್ ಕಂಡುಹಿಡಬೇಕು? 2πr². 2πr² ಮಾಡಿಬಿಟ್ರೆ ನಮಗೆ ಉತ್ತರ ಸಿಗ್ತಾ ಇದೆ. ನೋಡಿ, 2 ಇಂಟು r ಎಷ್ಟಿದೆ? 3.5. ಹೌದಾ? ಇದು 7 ಆಯ್ತು. ಇದು 3.5 35 10 ಅಂತ ಬರೀಬಹುದು. ಹೌದಾ? 7 1ಲೆ 7 5ಲೆ ಇಲ್ಲಿ ನೋಡಿ, 2 1ಲೆ 2 5ಲೆ 5 1ಲೆ 5 1ಲೆ ಕ್ಯಾನ್ಸಲ್ ಆಗಿ ಎಷ್ಟು ಬಂತು? ಬರೀ 22 ಅಷ್ಟೇ ಬಂತು. 22 ಅಷ್ಟೇ ಬಂತು. cm². ಈಗ ಇವೆರಡನ್ನು ನಾವು ಏನ್ ಮಾಡಿದ್ವಿ? ಕೂಡಿಸ್ಬಿಡೋಣ. ಎಷ್ಟಾಗ್ತಾ ಇದೆ? 137.5 ಪ್ಲಸ್ 22. 22 ಅಂದ್ರೆ 22.0 0.5. 7ಕ್ಕೆ 2 ಕೂಡಿಸಿದ್ರೆ 9 ಆಯ್ತು. 3ಕ್ಕೆ 2 ಕೂಡಿಸಿದ್ರೆ 5 ಆಯ್ತು. 1ಕ್ಕೆ 1 cm². ಹೌದಾ? ಈ ರೀತಿಯಾಗಿ ನಾವು ಇವುಗಳ ಒಟ್ಟು ಮೊತ್ತವನ್ನು ಕಂಡುಹಿಡಿದಿದ್ದೇವೆ. ಓಕೆ, ಥ್ಯಾಂಕ್ ಯು.